ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಇಂಟರ್ನ್ಶಿಪ್ ಜಾಬ್ದು ಅಪ್ಡೇಟ್ ಮಾಡಿ ಅಂತ. ನಾನು ಇವಾಗ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಲೈಕ್ 3 ಇಂಟರ್ನ್ಶಿಪ್ ಅಪ್ಡೇಟ್ ಕೊಡ್ತೀನಿ. ನಿಮಗೆ ಯಾವುದ್ಯಾವ್ದು ಇಂಟ್ರೆಸ್ಟ್ ಇದೆ ಮತ್ತು ಯಾವ್ದ್ಯಾವ್ದು ಎಲಿಜಿಬಲ್ ಇದ್ದೀರಾ ಆ ರೋಲ್ಗೆಲ್ಲ ಅಪ್ಲೈ ಮಾಡಿ. ಮತ್ತು ಯಾರ್ಯಾರಿಗೆ ನೀಡ್ ಇದೆ ಅಂದರೆ ಯಾರ್ಯಾರು ಇಂಟರ್ನ್ಶಿಪ್ಗೂ ಹುಡುಕ್ತಾ ಇದ್ದಾರೆ ಫೈನಲ್ ಇಯರ್ಸ್ ಅವರು ಈ ವಿಡಿಯೋನ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ನೋಡಿ, ಇಲ್ಲಿ ಕ್ಯಾಟ್ಕಸ್ ಕಮ್ಯುನಿಕೇಷನ್ ಅಂದ್ಬಿಟ್ಟು ಇವರು ಇಂಟರ್ನ್ ಆಪರೇಷನ್ಸ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ, ಇದು ಇಂಟರ್ನ್ಶಿಪ್ ಆಗಿರುತ್ತೆ. ಸೊ ಮೀಟ್ ದ ಹೈರಿಂಗ್ ಟೀಮ್ ನೋಡಿ, ಇವರೇ ಅನುಷ್ಕಾ ಎಮ್ಮನವರೇ ಈ ಜಾಬ್ಗೆ ಹೈಯರ್ ಮಾಡ್ತಿರೋದು. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಲಿಂಕ್ಡ್ಇನ್ನಲ್ಲಿ. ಅಂದರೆ ನೀವು ಮೇಲ್ ಕಳಿಸಿ, ಕನೆಕ್ಷನ್ ಕಳಿಸಿ ಆಮೇಲೆ ಮೇಲ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇದು ಪ್ಲೀಸ್ ನೋಟ್ ದಿಸ್ ಇಸ್ ಎ 6 month ಕಾಂಟ್ರಾಕ್ಟ್ ವಿತ್ ಅ ಸ್ಟೀಫಂಡ್ ಆಫ್ 15K per month ಅಂತೆ. ಅಂದರೆ 6 ತಿಂಗಳು ಇರುತ್ತೆ. ಸೊ ನೀವು ಇಂಟರ್ನ್ಶಿಪ್ ಆಗಿರೋದ್ರಿಂದ 15,000 ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ ಅವರು ತಿಂಗಳ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕೋಆರ್ಡಿನೇಟಿಂಗ್ ಬಿಟ್ವೀನ್ ದ ಪ್ರೋಸೆಸ್ ದಟ್ ಆರ್ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತ. ಅಂದರೆ ಎಡಿಟಿಂಗು ಕ್ಲೈಂಟ್ ಜೊತೆ ಎಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಂಟರ್ನಲ್ ಡಿಪಾರ್ಟ್ಮೆಂಟ್ ಜೊತೆನೂ ಟೈಮ್ಲಿ ಮೂವ್ಮೆಂಟ್ ಆ್ಯಂಡ್ ಪ್ರಾಜೆಕ್ಟ್ ಆಲ್ರೆಡಿ ಡೆವಲಪ್ ಆಗಿರೋ ಪ್ರಾಜೆಕ್ಟ್ನ ಯಾವ ಥರ ಮೂವ್ ಮಾಡಬೇಕು, ಏನಾರು ಡಿಬಗ್ಸ್ಗಳಿದ್ರೆ ಎರರ್ಸ್ ಇದ್ದರೆ ಅದೆಲ್ಲ ನೋಡಿಕೊಂಡು ಮೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೇನು ನೋಡೋದು, ಇಲ್ಲಿ ಎನ್ಶ್ಯೂರ್ ಆನ್ ಟೈಮ್ ಡೆಲಿವರಿ ಆಫ್ ದ ಪ್ರಾಜೆಕ್ಟ್ ಟು ದ ಕ್ಲೈಂಟ್ ಅಂತ. ಅಂದರೆ ಅವರು ಕ್ಲೈಂಟ್ಗೆ ಕರೆಕ್ಟಾಗಿ ಆನ್ ಟೈಮ್ಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸಪೋರ್ಟಿಂಗ್ ದ ಟೀಮ್ ಇನ್ ಅಲೋಕೇಶನ್ ಆಫ್ ಪ್ರಾಜೆಕ್ಟ್ ಟು ಸೂಟೇಬಲ್ ಟ್ರಾನ್ಸ್ಲೇಟರ್ ಆ್ಯಂಡ್ ರಿವ್ಯೂವರ್ ಅಂತ. ಅಂದರೆ ಕರೆಕ್ಟಾಗಿ ಟ್ರಾನ್ಸ್ಲೇಟರ್ ಮತ್ತು ಮೂವ್ ಆಗ್ತಾಯಿದೆ ಪ್ರಾಜೆಕ್ಟ್ನ ನೋಡ್ಕೊಂಡು ಅಪ್ಡೇಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಕ್ವಾಲಿಫಿಕೇಷನ್ ಏನು ಬೇಕು ಈ ಜಾಬಿಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಸ್ಟ್ರಾಂಗ್ ಮಲ್ಟಿ ಟಾಸ್ಕಿಂಗ್ ಸ್ಕಿಲ್ಸ್ ಆ್ಯಂಡ್ ಡೆಡಿಕೇಟೆಡ್ ವರ್ಕ್ ಎಥಿಕ್ಸ್. ಅಂದರೆ ವರ್ಕ್ ಎಥಿಕ್ಸ್ ಇರಬೇಕು ಮತ್ತು ಮಲ್ಟಿ ಟಾಸ್ಕರ್ ಆಗಿರಬೇಕು. ಮತ್ತು ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಪ್ರಾಜೆಕ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ವೆಲ್ ಮೀಟಿಂಗ್ ದ ಸ್ಟ್ರಿಕ್ಟ್ ಡೆಡ್ಲೈನ್ಸ್ ಅಂತಂದರೆ ಬೇರೆ ಡೆಡ್ಲೈನ್ಸ್ ಇರುತ್ತಲ್ಲ ಅದೆಲ್ಲ ಮೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಮ್ಯಾಂಡೇಟರಿ ಕೂಡ ಹೌದು. ಅಟ್ಲೀಸ್ಟ್ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆಪರೇಷನ್ ಆರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ರೋಲ್ ಪ್ರಿಫರ್ಡ್ ಬಟ್ ನಾಟ್ ರಿಕ್ವೈರ್ಡ್ ಅಂತ. ಅಂದರೆ ಅಪ್ ಟು 1 year ಇದ್ರೂ ಅಪ್ಲೈ ಮಾಡ್ಬೋದು, ಆದರೆ ನಾಟ್ ಮ್ಯಾಂಡೇಟರಿ ಕೂಡ ಹೌದು. ನೀವು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಅಪ್ಲಿಕೇಶನ್, ವರ್ಲ್ಡ್, ಎಕ್ಸೆಲ್, ಔಟ್ಲುಕ್ ವಿತ್ ಎಬಿಲಿಟಿ ಟು ಕ್ವಿಕ್ಲಿ ಅಡಾಪ್ಟ್ ನ್ಯೂ ಟೂಲ್ಸ್ ಅಂತಂದರೆ ಇದ್ರ ಮಿನಿಮಮ್ ಕ್ವಾಲಿಫಿಕೇಷನ್ ಎಕ್ಸೆಲು ಇದರೆಲ್ಲ ನಾಲೆಡ್ಜ್ ಇರೋದು ಅಂತ ಹೇಳ್ತಿದ್ದಾರೆ. ಇನ್ನು ಅಪ್ಲಿಕೇಶನ್ ಪ್ರೋಸೆಸ್ ಯಾವ ಥರ ಆಗುತ್ತೆ ಅಂತಂದರೆ ಬಿಫೋರ್ ಅಪ್ಲೈಯಿಂಗ್ ಪ್ಲೀಸ್ ಎನ್ಶ್ಯೂರ್ ಯು ಮೀಟ್ ದ ರೋಲ್ ರಿಕ್ವೈರ್ಮೆಂಟ್ ಲಿಸ್ಟೆಡ್ ಎಬೋ ಆ್ಯಂಡ್ ಹ್ಯಾವ್ ಎ ಲೀಗಲ್ ಅಥರೈಸೇಷನ್ ಟು ವರ್ಕ್ ಇನ್ ದ ಕಂಟ್ರಿ ವೇರ್ ದಿಸ್ ಅಡ್ವರ್ಟೈಸ್ ಅಂತಂದರೆ ಇದು ಇಂಡಿಯಾದಲ್ಲಿ ಅಲ್ವಾ ಹೈಯರ್ ಮಾಡ್ತಿರೋದು. ಸೊ ಅದರಲ್ಲಿ ನಾವು ಎಲಿಜಿಬಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಯಾವ ಥರ ಸೆಲೆಕ್ಷನ್ ಆಗುತ್ತೆ ಅಂತಂದರೆ ಅವರ್ ಸೆಲೆಕ್ಷನ್ ಪ್ರೊಸೆಸ್ ಟಿಪಿಕಲಿ ಇನ್ವಾಲ್ವ್ ಇನಿಷಿಯಲ್ ಸ್ಕ್ರೀನಿಂಗ್ ಬೈ ರಿಕ್ರೂಟರ್ಸ್. ಫಸ್ಟು ನಮ್ಮ ರೆಸ್ಯೂಮೆ ರಿವ್ಯೂ ಆಗುತ್ತೆ, ನೆಕ್ಸ್ಟು ಟೆಕ್ನಿಕಲ್ ಅಸೆಸ್ಮೆಂಟ್ ಇರುತ್ತೆ ಆ್ಯಂಡ್ 2 to 3 ಟೆಕ್ನಿಕಲ್ ರೌಂಡ್ಸ್ ಇರುತ್ತೆ ನೋಡಿ ಅಪ್ಪ. ನೆಕ್ಸ್ಟು ಫಾರ್ ದಿಸ್ ರೋಲ್ ದ ಪ್ರೊಸೆಸ್ ಇನ್ಕ್ಲೂಡ್ ಇಂಟರ್ವ್ಯೂ ವಿತ್ ದ ಹೈರಿಂಗ್ ಮ್ಯಾನೇಜರ್. ಆಲ್ ದಿ ಇಂಟರಾಕ್ಷನ್ ವಿಲ್ ಕಂಡಕ್ಟೆಡ್ ವಿಯಾ MS Teams ಓನ್ಲಿ. ಅಂದರೆ ನಿಮಗೆಲ್ಲೋ ಆಫೀಸು ಕರೆದು ಏನೋ ಇದು ಮಾಡಲ್ಲ. ಸೊ ನೀವು ಇಂಟ್ರೆಸ್ಟ್ ಇರೋರು ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಒಂದು ಸಲ ಚೆಕ್ ಮಾಡ್ಕೊಂಡು ರಿಕ್ವೈರ್ಮೆಂಟ್ನ ರೆಸ್ಯೂಮೆನ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಇನ್ನು ಸೆಕೆಂಡ್ ಬಂದುಬಿಟ್ಟು ಇಲ್ಲಿ ಸ್ಮಾರ್ಟ್ ಕ್ಯೂ ಅಂದ್ಬಿಟ್ಟು ಇವರು ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರು ಲೊಕೇಶನ್ ಅಂದರೆ ಹೈಬ್ರಿಡ್ ಇರುತ್ತೆ. ಇದು ಇವರು ಇಂಟರ್ನ್ಶಿಪ್ಗೆ ಹೈಯರ್ ಮಾಡ್ತಾ ಇರೋದು. ಇವ್ರದ್ದು ರೋಲ್ ಬಗ್ಗೆ ನೋಡೋದಾದರೆ ಅಟ್ ಎ ಸ್ಮಾರ್ಟ್ ಕ್ಯೂ ಲುಕಿಂಗ್ ಫಾರ್ ದ ಸೆಕ್ಯೂರಿಟಿ ಅನಾಲಿಸ್ಟ್ ಇಂಟರ್ನ್ ಅಂತೆ ಟು ಅಸಿಸ್ಟ್ ಅವರ್ ಸೆಕ್ಯೂರಿಟಿ ಗವರ್ನೆನ್ಸ್ ಟೀಮ್ ಇನ್ ಮಾನಿಟರಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಸೆಕ್ಯೂರಿಟಿ ಕಂಟ್ರೋಲ್ಸ್ ಅಂತಂದರೆ ಅವ್ರದ್ದೇನೋ ಕಂಟ್ರೋಲ್ಸ್ ಇದೆ ಅದು ಮಾನಿಟರ್ ಮಾಡೋಕ್ಕೆ ಇಂಟರ್ನ ಹುಡುಕ್ತಿರ್ತಾರೆ. ನಮ್ಮ ಮೇಲೆ ಡಿಪೆಂಡ್ ಆಗಿರಲ್ಲ, ಟೀಮ್ ಇರುತ್ತೆ ಬಟ್ ಅವ್ರ ಜೊತೆ ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಮತ್ತು ಎನ್ಶ್ಯೂರ್ ಕಂಪ್ಲೈನ್ಸ್ ವಿತ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತೆ ಆ್ಯಂಡ್ ಮೈಗ್ರೇಟಿಂಗ್ ಸೈಬರ್ ಸೆಕ್ಯೂರಿಟಿ ರಿಸ್ಕ್. ದಿಸ್ ಇಂಟರ್ನ್ಶಿಪ್ ಇಸ್ ಎ ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಫಾರ್ ದ ಸ್ಟೂಡೆಂಟ್ ಆರ್ ರೀಸೆಂಟ್ ಗ್ರ್ಯಾಜುಯೇಟ್ ಟು ಗೈನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಸೈಬರ್ ಸೆಕ್ಯೂರಿಟಿ, ಗವರ್ನೆನ್ಸ್ ಆ್ಯಂಡ್ ಕ್ಲೌಡ್ ಸೆಕ್ಯೂರಿಟಿ ಅಂತಂದರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸೈಬರ್ ಸೆಕ್ಯೂರಿಟಿಗೆ ಅವರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಹೌದು. ಸೊ ರೀಸೆಂಟ್ ಗ್ರ್ಯಾಜುಯೇಟು ಅಪ್ಲೈ ಮಾಡ್ಬೋದು. ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ನು ಲಾಸ್ಟ್ ಇಂಟರ್ನ್ಶಿಪ್ ಬಂದುಬಿಟ್ಟು ಇದು ಫೋನ್ಪೇ ಅವ್ರದ್ದು ನೋಡಿ. ಇಲ್ಲಿ ರೆಕ್ರೂಟ್ಮೆಂಟ್ ಕೋಆರ್ಡಿನೇಟರ್ ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇವ್ರದ್ದು ಆನ್ಸೈಟ್ ಇದೆ ಇಂಟರ್ನ್ಶಿಪ್ಪು. ಸೊ ಇಲ್ಲಿ ಕೆಳಗಡೆ ನೋಡಿದ್ರೆ ನೋಡಿ ಇವರು ಈ ರೋಲ್ಗೆ ಹೈಯರ್ ಮಾಡ್ತಿರೋದು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ
ನೆಕ್ಸ್ಟು ಅಂದರೆ ಲಿಂಕ್ಡ್ಇನ್ನಲ್ಲಿ ಮೇಲ್ ಕಳಿಸ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕು. ಇಲ್ಲಿ ಇವರು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ ರಿಕ್ರೂಟ್ಮೆಂಟ್ ಕೋಆರ್ಡಿನೇಟರ್ ವರ್ಕ್ ಕ್ಲೋಸ್ಲಿ ವಿತ್ ಅ ಟೀಮ್ ಆಫ್ ರಿಕ್ರೂಟರ್ಸ್ ಇನ್ ದ ಫಾಸ್ಟ್ ಫೇಸ್ ರೆಕಗ್ನೈಸೇಷನ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ ಸ್ವಲ್ಪ ಡೀಟೇಲ್ ಆಗಿ. ಸ್ಕೆಡ್ಯೂಲ್ ಇಂಟರ್ವ್ಯೂಸ್ ಆ್ಯಂಡ್ ವರ್ಕ್ ಡೈರೆಕ್ಟ್ಲಿ ವಿತ್ ದ ರಿಕ್ರೂಟರ್ಸ್ ಅಂತೆ, ಅಂದರೆ ಯಾವ ಥರ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡೋದು ಅದೆಲ್ಲ ಕಲ್ತ್ಕೋಬೇಕು. ನಮ್ಮ ರೋಲ್ ಆಗಿರುತ್ತೆ. ಮತ್ತು ಕೋಆರ್ಡಿನೇಟ್ ವಿತ್ ರಿಟರ್ನ್ ಆನ್ಲೈನ್ ಅಸೆಸ್ಮೆಂಟ್ ಫಾರ್ ದ ಕ್ಯಾಂಡಿಡೇಟ್ ಅಂತಂದರೆ ಅವ್ರಿಗೇನೋ ಪ್ರಾಬ್ಲಮ್ ಆದರೆ ಅದೆಲ್ಲ ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಮತ್ತು ಕ್ವಿಕ್ ಇನ್ ಲಾಸ್ಟ್ ಮಿನಿಟ್ ಸ್ಕೆಡ್ಯೂಲ್ ಇಫ್ ಎನಿ ಅಂತಂದರೆ ಲಾಸ್ಟ್ ಮಿನಿಟಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ಸ್ಕೆಡ್ಯೂಲ್ನ ಮಾಡಬೇಕಾಗಿರುತ್ತೆ. ಮತ್ತು ಪ್ರೊವೈಡ್ ಫಾಲೋ ಅಪ್ ಕರೆಸ್ಪಾಂಡೆನ್ಸ್ ಟು ಕ್ಯಾಂಡಿಡೇಟ್ ಆ್ಯಂಡ್ ರಿಕ್ರೂಟಿಂಗ್ ಸ್ಟೇಟಸ್ ವೆ ಫೋನ್ ಆ್ಯಂಡ್ ಇಮೇಲ್ ಅಂತಂದರೆ ಅವ್ರದ್ದು ಸ್ಟೇಟಸ್ ಏನಿದೆ ಆ ಥರ ನಾವೆಲ್ಲ ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಮತ್ತು ಪೋಸ್ಟ್ ಇಂಟರ್ವ್ಯೂ ಸ್ಕೆಡ್ಯೂಲು ಅಂತಂದರೆ ನಾವು ಸೆಲೆಕ್ಟ್ ಆಗಿರೋ ನೆಕ್ಸ್ಟು ಇಂಟರ್ವ್ಯೂಗೆಲ್ಲ ನೆಕ್ಸ್ಟು ಇದು ಮಾಡಬೇಕಾಗಿರುತ್ತೆ. ಮತ್ತು ಕೀಪ್ ಟ್ರ್ಯಾಕ್ ಆಫ್ ಆಲ್ ಲೂಪ್ ಇಂಟರ್ವ್ಯೂ ಪ್ರೋಸೆಸ್. ಸೊ ಇಷ್ಟು ಇವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಅಂತಂದರೆ MBA BBA ಮಾಡಿದ್ದವರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆ್ಯಂಡ್ ಕೋಆರ್ಡಿನೇಟ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಇರಬೇಕು, ಹಂಗಂದರೆ ಮಾತಾಡೋಕ್ಕೆ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಔಟ್ಲುಕ್ಕು, ಎಕ್ಸೆಲ್ಲು, ಪವರ್ ಪಾಯಿಂಟ್ ಎಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ನಮಗೆ. ನೆಕ್ಸ್ಟು ಡಿಗ್ರಿ ಇನ್ ಹ್ಯೂಮನ್ ರಿಸೋರ್ಸ್ ವಿಲ್ ಬಿ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಅಲಾಂಗ್ ವಿತ್ ಅ ಸರ್ಟಿಫಿಕೇಷನ್ ಇನ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ, ಅಂದರೆ ಈ BBA MBA ಆಗಿದೆ ಬೆನಿಫಿಟ್ಟು, ನಾಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ. ಸೊ ಇದು ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಯಾರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ಗುಡ್ ಆಪರ್ಚುನಿಟಿ ಕೂಡ ಹೌದು. ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಒಂದ್ಸಲ ನೋಡಿಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ಯಾರ್ಯಾರಿಗೆ ನೀಡಿದೆ ಅವ್ರಿಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.